ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಹೌದು ಸ್ನೇಹಿತರೆ, ಕೊನೆಗೂ ಜಮಾ ಆಯಿತು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು. ಸ್ನೇಹಿತರೆ, ಯಾವಾಗ ಜಮಾ ಆಯಿತು, ಯಾವ ಯಾವ ಜಿಲ್ಲೆಗೆ ಜಮಾ ಆಯಿತು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಫಸ್ಟ್ ಲೈವ್ ಅಪ್ಡೇಟ್ ನಮ್ಮ ಚಾನಲ್ ಬರ್ತಲೇ ಇರ್ತವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್. ಕೊನೆಗೂ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಇದೀಗ ಬೀದರ್, ಗುಲ್ಬರ್ಗ, ಬಿಜಾಪುರ ಜಿಲ್ಲೆಗೆ ಜಮಾ ಆಗಿದೆ ಅಂತ ಕಮೆಂಟ್ಸ್ ಬರ್ತಾ ಇದ್ದಾವೆ. ವಿತ್ ಲೈಫ್ ಪ್ರೂಫ್ ತೋರಿಸ್ತೀನಿ ನಾನು. ಬನ್ನಿ ಗಾಯ್ಸ್. ನೀವು ಇದೀಗ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಜಮಾ ಆಗಿರುವ ಲೈಫ್ ಪ್ರೂಫ್ನ ನೋಡ್ತಾ ಇದ್ದೀರಾ. ನೋಡಿ ಗಾಯ್ಸ್, 2,000 ಅಮೌಂಟ್ ಜಮಾ ಇದೆ 10/3/2025 ಅಂದರೆ ಇವತ್ತೇ 12:41 ಟೈಮಿಂಗ್ಸ್ಗೆ ಜಮಾ ಆಗಿದೆ. ವಿತ್ ಪ್ರೂಫ್ ನೋಡ್ತಾ ಇದ್ದೀರಾ. ದಯವಿಟ್ಟು ನೀವು ಬೀದರ್, ಗುಲ್ಬರ್ಗ, ಬೆಳಗಾವಿ, ವಿಜಯಪುರ ಜಿಲ್ಲೆಯವರ ಇದ್ದರೆ ನಿಮ್ಮ ಖಾತೆಗೂ ಸಹ ಹಣ ಜಮಾ ಇರುತ್ತದೆ. ನೀವು ದಯವಿಟ್ಟು ಒಂದು ಸ್ಕ್ರೀನ್ಶಾಟನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಕಳಿಸಿ. ನಿಮ್ಮ ಜಿಲ್ಲೆಗೂ ಹಣ ಜಮಾ ಇದ್ದರೆ ತಪ್ಪದೆ ನಮ್ಮ ಟೆಲಿಗ್ರಾಮ್ ಲಿಂಕ್ಗೆ ಜಾಯ್ನ್ ಆಗಿ ಒಂದು ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿ. ಇದರಿಂದ ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಇಂದಿನಿಂದ ಜಮಾ ಆಗಲು ಸ್ಟಾರ್ಟ್ ಆಗಿದೆ. ಅಂದರೆ ನಿಮಗೂ ಬರುತ್ತೆ. ಇನ್ನೊಂದು 2-3 ಡೇಸಲ್ಲಿ ಆಲ್ಮೋಸ್ಟ್ ರಾಜ್ಯಾದ್ಯಂತ ಹಣ ಜಮಾ ಆಗುತ್ತದೆ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಬೇಗ ಎಲ್ಲರಿಗೂ ಗೊತ್ತಾಗಲಿ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಒಟ್ಟು 5 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಆ ಜಿಲ್ಲೆಗಳ ಹೆಸರು ಬೀದರ್, ಗುಲ್ಬರ್ಗ, ರಾಯಚೂರು, ಒಂದು ಬೆಳಗಾವಿ, ಇನ್ನೊಂದು ವಿಜಯಪುರ. ನೋಡಿ ಗೈಸ್, ಇದೇ ರೀತಿ ಬೇಗ ಬೇಗ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇನ್ನು ಯಾವ ಚಾನಲ್ನೂ ಈ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಮುಂದೆ ನಿಮಗೆ ಹೆಲ್ಪ್ ಆಗುತ್ತೆ. 19ನೇ ಕಂತು, 20ನೇ ಕಂತು, ಹೀಗೆ ಪ್ರತಿಯೊಂದು ಕಂತಿನ ಬಗ್ಗೆ ನಮ್ಮ ಚಾನಲಲ್ಲಿ ಅಪ್ಡೇಟ್ಸ್ ಬರ್ತಾ ಇರ್ತವೆ. ಮತ್ತು ನಾಳೆ ಯಾವ ಯಾವ ಜಿಲ್ಲೆಗೆ ಹಣ ಜಮಾ ಆಗಲಿದೆ ಅದನ್ನು ಸಹ ವಿಡಿಯೋ ಮಾಡಿ ಹಾಕ್ತೀನಿ. ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.